ಮೊದಲು ಯಾವುದೋ ವಿಡಿಯೋಸಲ್ಲಿ ನೋಡ್ತಾ ಇದ್ದೆ ನಾನು 50 ಕೋಟಿ ಅಂತೆ ಬೆಂಗಳೂರು ಮ್ಯಾನ್ ಬೈಸಿ 50 crore ಡಾಗ್ ಅಂತ ಬಂದಿತ್ತು. ಇವಾಗ ನೋಡಿದ್ರೆ 100 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ ಮಾತು ಕೇಳೋದು ಅಂತ ನನಗೆ ಟೆನ್ಷನ್ ಆಗಿಬಿಟ್ಟಿದೆ. ಸೊ ಅದು ನಾಯಿ ಥರ ಇರಲ್ವಂತೆ, ಒಂದು ಡಾಂಕಿ ಕತ್ತೆ ಥರ ಇರ್ತದಂತೆ. ಮೊದಲನೇದು ಬಂದ್ಬಿಟ್ಟು ನಮ್ಮ ಕನ್ನಡದ ಸಂಸ್ಕೃತಿ ಹರಡ್ತಾ ಇದೆ ಒಂದು ಎಲ್ಲ ಕಡೆನೂ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಇದುವರೆಗೂ ಒಂದು ಬಾರಿ ಕೂಡ ನಾನು ಬಿಗ್ ಬಾಸ್ ನೋಡಿಲ್ಲ. ಅಂದರೆ ಪೂರ್ತಿ ಬಿಗ್ ಬಾಸು ಯಾವ ಸೀಸನ್ ನೋಡಿಲ್ಲ ನಾನು. ನಾರ್ಮಲಾಗಿ ನನ್ನ ಫ್ರೆಂಡ್ಸ್ ಜೊತೆ ಒಂದು ಹಾಸ್ಟೆಲಲ್ಲಿ ಇರಬೇಕಾದ್ರೆ ನೋಡ್ತಾ ಇದ್ವಿ ನಾವು. ಸೊ ಇವಾಗ ನನಗೆ ಬಿಗ್ ಬಾಸ್ ನೋಡಬೇಕು ಅಂತ ಹೇಳ್ಬಿಟ್ಟು ಆಸೆ ಆದರೆ ಆಯಿತು. ಸೊ 2 days ಆದರೆ ಆಗಿತ್ತು. ಬಿಗ್ ಬಾಸ್ ಗ್ರ್ಯಾಂಡ್ ಒಂದು ಓಪನಿಂಗ್ ಆದರೆ ಸ್ಟಾರ್ಟ್ ಮಾಡಿದರು. ಸೊ ಪೂರ್ತಿ ನೋಡಿದ್ದೀನಿ ನಾನು. ಸೊ ತುಂಬ ಸಂತೋಷ ಆದರೆ ಆಯಿತು. ಈ ಬಾರಿ ಹೇಳ್ಬೇಕಾದ್ರೆ ಸಖತ್ತಾಗಿದೆ ಬಿಗ್ ಬಾಸ್ ಅಂತ. ಈ ಬಾರಿ ಪ್ರತಿಯೊಂದು ವೀಡಿಯೋಸನ್ನು ಪ್ರತಿಯೊಂದು ಎಪಿಸೋಡ್ಸನ್ನು ನೋಡ್ತೀನಿ ನಾನು. ನೋಡಿಬಿಟ್ಟು ಅದರ ಒಂದು ವಿವರಣೆಯನ್ನಾದರೆ ಕೊಡ್ತಾ ಇರ್ತೀನಿ ನಿಮಗೆ. ನನಗೇನು ಈ ಸೀಸನ್ ನೋಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ಸೊ ಯಾಕಂತ ಹೇಳಿದ್ರೆ ಮೊದಲನೇದು ಬಂದುಬಿಟ್ಟು ನಮ್ಮ ಕನ್ನಡದ ಸಂಸ್ಕೃತಿ ಹರಡ್ತಾ ಇದೆ ಒಂದು ಎಲ್ಲ ಕಡೆನೂ. ಸೊ ಅದಕ್ಕೋಸ್ಕರ ತುಂಬ ಒಂದು ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೀನಿ. ಸೊ ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಡಾಗ್ ಸತೀಶ್ ಅವ್ರು ಬಂದಿದ್ರಲ್ವಾ. ಸೊ ಆ ಕಾರಣದಿಂದ ನಾನು ನೋಡ್ತಾ ಇರೋದು ಬಿಗ್ ಬಾಸನ್ನು. ಸೊ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನನಗೆ ಈ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಡಾಗ್ ಸತೀಶ್ 100 ಕೋಟಿ ಡಾಗು ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅವರು ಅಂತ ಹೇಳ್ಬಿಟ್ಟು ವಿಡಿಯೋ ಬಂತು. ಸೊ ಆ ಕಾರಣದಿಂದ ನಾನು ನೋಡ್ತಾ ಇರೋದು. ಅಲ್ಲ ಗುರು, ಮೊದಲು ಯಾವುದೋ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ನಾನು 50 ಕೋಟಿ ಅಂತೆ ಬೆಂಗಳೂರು ಮ್ಯಾನ್ ಬೈಸಿ 50 crore ಡಾಗ್ ಅಂತ ಬಂದಿತ್ತು. ಇವಾಗ ನೋಡಿದ್ರೆ 100 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ ಮಾತು ಕೇಳೋದು ಅಂತ ನನಗೆ ಟೆನ್ಷನ್ ಆಗಿಬಿಟ್ಟಿದೆ. ಸೊ ಆ ಡಾಗ್ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು ನೀವಾದರೂ ಕಾಮೆಂಟ್ ಮಾಡಿರಿ ಗುರು. ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದು 50 ಕೋಟಿನ 100 ಕೋಟಿನ ಅಂತ ಅರ್ಥನೇ ಆಗ್ತಾಯಿಲ್ಲ ನನಗೆ. ಈ ಕಂಟೆಸ್ಟೆಂಟ್ಸ್ ಎಲ್ಲ ಒಳ್ಳೆ ಟ್ಯಾಲೆಂಟ್ ಇರೋರು, ಈ ಬಾರಿ ಬಂದಿರೋರು ಪ್ರತಿ ಬಾರಿನೂ ಒಳ್ಳೆ ಟ್ಯಾಲೆಂಟ್ಸನ್ನು ಬರ್ತಾ ಇರ್ತಾರೆ ಬಿಗ್ ಬಾಸ್ಗೆ. ಸೊ ಈ ಬಾರಿ ನನಗೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ, ಈ ಗಿಲ್ಲಿ ನಟ ಅವರು ಸಖತ್ತಾಗಿ ಕಾಮಿಡಿ ಮಾಡಿದ್ರು ಗುರು ಇದರಲ್ಲಿ. ಸೊ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ, ಅವರು ಇದೆತ್ಕೊಂಡಿದ್ರಲ್ವ ಒಂದು ದಾರದ್ದಾಗಿರ್ಬೋದು, ಸಖತ್ತಾಗಿ ಕಾಮಿಡಿ ಮಾಡಿದರು. ತುಂಬ ಇಷ್ಟ ಆಯಿತು ನನಗೆ. ಮತ್ತು ಕಾವ್ಯ ಅವರು ಬಂದಿದ್ದರು. ಫಸ್ಟು ನಮ್ಮ ಕಾಕ್ರೋಚ್ ಅಣ್ಣ ಅವರು ಬಂದಿದ್ದರು. ಸೊ ಅವ್ರು ಆಗಿದ ತಕ್ಷಣವೇ ಕಾವ್ಯ ಅವರು ಬಂದಿದ್ದರು. ಸೊ ಅದಾಗಿದ ತಕ್ಷಣ ನಮ್ಮ ಗಿಲ್ಲಿ ನಟ ಅವ್ರು ಬಂದಿದ್ದರು. ಸೊ ಆ ಥರ ಮತ್ತು ಡಾಗ್ ಸತೀಶ್ ಅವ್ರು ಬಂದಿದ್ದರು. ಸೊ ಇವ್ರದ್ದು ಡಾಗ್ ಸತೀಶ್ ಅವ್ರದ್ದೇ ಇವತ್ತು ಮಾತಾಡ್ತಾ ಇದ್ದೀನಿ ನಾನು. ಸೊ ನನಗೆ 100 ಕೋಟಿ ಡಾಗ್, ಈ ಏಷ್ಯಾ ಖಂಡದಲ್ಲೇ ನಂಬರ್ 1 ಡಾಗ್ ಬ್ರೀಡರ್ ಅಂತ ಇವರು. ಸೊ ನನಗೆ ಶಾಕ್ ಆಗಿಬಿಡ್ತು. ಗೂಗಲಲ್ಲಿ ನೋಡಿದೆ ಗುರು, ಬಂದಿಲ್ಲ ಗುರು. ಬ್ರೋ ನಿಜವಾಗ್ಲೂ ನಿಮ್ಮ ಗೂಗಲ್ ಮಾಡಿ ನೋಡಿದೆ ನಾನು. ಸೊ ಇವಾಗ ಕೂಡ ನಿಮ್ಮ ಕಣ್ಣು ಮುಂದೆ ಲೈವಾಗಿ ಮಾಡಿ ತೋರಿಸ್ತೀನಿ ನೋಡಿ. ನೀವೇನು ಹೇಳಿದ್ದು ಏಷ್ಯಾಸ್ ನಂಬರ್ 1 ಡಾಗ್ ಬ್ರೀಡರ್ ಅಲ್ವಾ. ಸೊ ಬನ್ನಿ ಗೈಸ್, ನಾವು ಇವಾಗ ನೋಡ್ಬಿಡೋಣ. ನೋಡಿ ನಿಮ್ಮ ಮುಂದೆನೇ ಮೊಬೈಲ್ ಆನ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಗೂಗಲಲ್ಲಿ ಕೇಳಿದ್ದೀನಿ. ಗೂಗಲ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಟ್ಸೆಂಟ್ ಎ ಸಿಂಗಲ್ ಯೂನಿವರ್ಸಲಿ ರೆಕಗ್ನೈಸ್ಡ್ ಏಷ್ಯಾಸ್ ನಂಬರ್ 1 ಬ್ರೀಡರ್ ಬಿಕಾಸ್ ದ ಟರ್ಮ್ ಈಸ್ ಸಬ್ಜೆಕ್ಟಿವ್ ಅಂಡ್ ಡಿಪೆಂಡ್ಸ್ ಆನ್ ಫ್ಯಾಕ್ಟರ್ಸ್ ಲೈಕ್ ಬ್ರೀಡ್ ಸ್ಪೆಷಲೈಸೇಷನ್, ಕ್ವಾಲಿಟಿ, ರೆಪ್ಯುಟೇಷನ್ ಆ್ಯಂಡ್ ಲೊಕೇಶನ್. ಸೊ ಏನು ಹೇಳ್ತಾ ಇದೆ ಅಂದರೆ, ಗೂಗಲ್ ಅಣ್ಣ ಏನು ಹೇಳ್ತಾ ಇದ್ದಾನೆಂದರೆ, ಗೂಗಲ್ ಅಕ್ಕ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಏಷ್ಯಾದಲ್ಲೇ ನಂಬರ್ 1 ಡಾಗ್ ಬ್ರೀಡರ್ ಅಂತ ಯಾರೂ ಇಲ್ಲ, ಅದೊಂದು ಕೆಲವೊಂದು ಸ್ಪೆಷಲೈಸೇಷನ್ ಮೇಲೆ ಹೋಗ್ತದೆ ಅಂತ ಹೇಳ್ಬಿಟ್ಟು. ಸೊ ಬ್ರೋ ಬಂದಿಲ್ಲ ಬ್ರೋ, ನಾನು ಸರ್ಚ್ ಮಾಡಿದೆ. 100 ಕೋಟಿ ಡಾಗ್ ಅಂತೆ ಗುರು, 100 ಕೋಟಿ. ಸುದೀಪ್ ಅಣ್ಣ ಅವ್ರು ಒಂದು ಮಾತು ಹೇಳಿದ್ರು, ನಿಮಗೆ ಈ ಒಂದು ಬಿಗ್ ಬಾಸ್ ವಿನ್ ಆದ್ರೇ ನಿಮ್ಗೆ ಸಿಗೋದು 50 ಲಕ್ಷ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ಏನು ಹೇಳಿದ್ರು ಗೊತ್ತಾ, ನಾನು ಬಟ್ಟೆನೇ 25 ಲಕ್ಷ ತೊಗೊಂಬಂದಿದ್ದೀನಿ. ಯಾರು ಕೇಳಿದ್ರು ಗುರು 25 ಲಕ್ಷ ಬಟ್ಟೆ ನೀನು ತೊಗೊಂಬಂದಿದ್ದೀನಿ, ಎಷ್ಟಾದರೂ ತೊಗೊಂಬ. ಯಾರು ಕೇಳಿದ್ರು 25 ಲಕ್ಷ ಬಟ್ಟೆ ತೊಗೊಂಬಂದಿದ್ಯಾ ಅಂತ. ಸೊ ಹೋದರೆ ಹೋಗಲಿ. ಇನ್ನೊಂದು ಏನು ಹೇಳಿದ್ರು ಗೊತ್ತಾ, 65 ಲಕ್ಷ ಕೊಟ್ಟು ಹೋಟೆಲ್ನ ಬುಕ್ ಮಾಡಿದ್ರಂತೆ ಆಂಧ್ರ ಪ್ರದೇಶಲ್ಲಿ. 65 ಲಕ್ಷ ಕೊಟ್ಟು ಹೋಟೆಲ್ನ ಬುಕ್ ಮಾಡಿದ್ದಾರೆ. ಆ ದುಡ್ಡು ಇವ್ರಿಗೆ ಬರ್ತದಂತೆ. ಇವ್ರು ಬುಕ್ ಮಾಡಿರೋ ತಾನೆ, ಇವ್ರು ಬುಕ್ ಮಾಡಿರೋದಾ ಇಲ್ಲ ಅಂತ ಹೇಳಿದ್ರೆ ಇವ್ರದ್ದು ಹೋಟೆಲು ಏನು ನನಗೆ ಅರ್ಥ ಆಗ್ತಾಯಿಲ್ಲ.
ಸೊ ನೀವೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಅಂತೇಳ್ಬಿಟ್ಟು. ಸೊ ನನಗೆ ಇದರಲ್ಲಿ ತುಂಬ ಗೊಂದಲ ಆಗ್ತಾಯಿದೆ. 65 ಲಕ್ಷ ಇವ್ರಿಗೆ ಬರ್ತಾಯಿತ್ತಂತೆ. ಇವ್ರು ಬುಕ್ ಮಾಡಿದ್ರೆ ಇವ್ರು ಕೊಡ್ಬೇಕು ತಾನೆ ಹೋಟೆಲ್ಗೆ, ಏನು ಅಂತ ನನಗೆ ಇದರಲ್ಲಿ ಟ್ವಿಸ್ಟ್ ಇದೆ. ಸೊ ಏನು ಹೋಟೆಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸುದೀಪಣ್ಣ ಇದ್ಕೊಂಡು ಆ ನಾಯಿ ಬಂದುಬಿಟ್ಟು ನಾಯಿ ಥರ ಇರ್ತದ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಇರ್ತದೆ ಅಂತ ಕೇಳಿದ್ರು. ಸೊ ಅದಕ್ಕೆ ಅವರು ಒಂದು ಕತ್ತೆ ಥರ ಇರ್ತದಂತೆ, ಅದೊಂದು ಕತ್ತೆನಂತೆ ಅಲ್ವಂತೆ, ಒಂದು ಡಾಂಕಿ ಕತ್ತೆ ಥರ ಇರ್ತದಂತೆ. ಆ ಬ್ರೀಡ್ ಕೂಡ ಹೇಳಿದ್ರು ಗೈಸ್ ಅವರು, ಸಮಥಿಂಗ್ ಯಾವುದೋ ಹೇಳಿದ್ರು, ಒಂದು ಟರ್ಕಿಶ್ ಬೋಸ್ ಅಂತೆ, ಟರ್ಕಿಶ್ ಬೋಸ್ ಡಾಗ್ ಅಂತೆ, ತುಂಬ ರೇರ್ ಅಂತೆ, ಬರೀ 4ರಿಂದ 5 ಬ್ರೀಡ್ಸ್ ಇರ್ತಾವಂತೆ. ಸೊ ಅದು ಕೂಡ ನಿಮ್ಗೆ ಗೂಗಲಲ್ಲಿ ತೋರಿಸ್ಬಿಡ್ತೀನಿ ನೋಡಿ, ಇದೆ ಟರ್ಕಿಶ್ ಬೋಸ್ ಅಂತೆ ಅವ್ರ ಹತ್ರ ಇರೋ ನಾಯಿ. ಸೊ ಅವರಪ್ಪ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಕ್ರಾಸ್ ಬ್ರೀಡ್ ನಾಯಿ ಕೊಟ್ಟಿದ್ರಂತೆ. ಸೊ ಅದನ್ನು ಅವರು ಕಷ್ಟ ಬಿದ್ದು ಚೆನ್ನಾಗಿ ಸಾಕಿ, ಮತ್ತು ಎಲ್ಲ ಜರ್ಮನ್ ಶೆಫರ್ಡ್ಸು ಆ ಥರ ಎಲ್ಲ ಡಾಗ್ಸು ತಗೊಂಡು ಅವ್ರಿಗೆ ತುಂಬ ದೊಡ್ಡ ನಾಯಿಗಳಂದರೆ ತುಂಬ ಇಷ್ಟನಂತೆ. ತುಂಬ ಕೋಟಿಗಳಿರ್ತಕ್ಕಂತಹ ನಾಯಿಗಳು, ರೇರ್ ಬ್ರೀಡ್ಸನ್ನು ತರಿಸ್ಬೇಕು ಅಂತೇಳ್ಬಿಟ್ಟು ಅವ್ರಿಗೆ ತುಂಬ ಆಸೆ ಇತ್ತಂತೆ. ಸೊ ಆ ಕಾರಣದಿಂದ ಅವರು ಬ್ರೀಡಿಂಗ್ ಎಲ್ಲ ಮಾಡಿ ಅದರಲ್ಲಿ ತುಂಬ ದುಡ್ಡು ಮಾಡಿದ್ರಂತೆ. ಅವರು ಬ್ರೀಡಿಂಗ್ ಒಂದು ಪ್ಯಾಷನಾಗಿ ಇಟ್ಕೊಂಡ್ಬಿಟ್ಟಿದ್ರಂತೆ. ಮತ್ತು ಅವ್ರ ಮಗ ಕೂಡ ಹೇಳ್ತಾ ಇದ್ದಾನೆ, ಅವರಪ್ಪ ಹೇಳ್ತಾ ಇರೋದೆಲ್ಲ ನಿಜನಂತೆ. ಅದೆಲ್ಲ ಬ್ರೀಡಿಂಗ್ ಎಲ್ಲ ಮಾಡಿ ಸುಮಾರು ಒಂದು 5 ಇರೋದು ಆ ನಾಯಿಗಳು. 100 ಕೋಟಿ ಅಂತೆ ಗುರು ನಾಯಿ. ಅವ್ರೇನು ಹೇಳಿದ್ರು ಗೊತ್ತಾ, ಸುದೀಪಣ್ಣ ಇದರಲ್ಲಿ ಬರೋದೇ ನಿಮ್ಗೆ 50 ಲಕ್ಷ ಅಲ್ಲ ಗುರು ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ದು. ನನಗೆ ತಲೆ ಕೆಟ್ಟೋಯ್ತು. 100 ಕೋಟಿ ಡಾಗ್ ಅಂತ ಹೇಳಿದ್ರೆ, ಅದು ಏನೋ ಟರ್ಕಿಶ್ ಡಾಗ್ ಅಂತೆ, ಅದು ಒಂದು ಕತ್ತೆ ಥರ ಇರ್ತದಂತೆ ಡಾಗು. ನನಗಂದ್ರೆ ತಲೆ ಕೆಟ್ಟೋಗ್ತಾ ಇದೆ. ನಾನೇ ನೋಡಿಲ್ಲ ಗುರು. ಅಟ್ಲೀಸ್ಟ್ ನಾನು 1 ಲಕ್ಷ ಡಾಗು, 1 ಲಕ್ಷ ರೂಪಾಯಿ ಅಮೌಂಟ್ ಡಾಗೇ ನೋಡಿಲ್ಲ ನಾನು. ಸೊ ಜನಗಳಿಗೆ ಗೊತ್ತಾಗ್ತದೆ ಎಷ್ಟು ಮಾತ್ರ ನಿಜ ಅಂತೇಳ್ಬಿಟ್ಟು. ನಾನು ಯಾವುದೇ ಕಾರಣಕ್ಕೂ ಯಾರನ್ನು ಇಟ್ಕೊಂಡು ಮಾತಾಡ್ತಾ ಇಲ್ಲ, ಇರೋ ನಿಜಗಳು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಅವ್ರು ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಷ್ಟರ ಮಟ್ಟಿಗೆ ನಿಜ ಅಂತ ನಿಮಗೆ ಗೊತ್ತಿರ್ತದೆ. ಸೊ ಮತ್ತು ಈ ಗಿಲ್ಲಿ ನಟ ಅವರದು ತುಂಬ ನನಗೆ ಸಂತೋಷ ಆಯಿತು. ಅವರು ಜೆನ್ಯೂನಾಗಿ ಮಾತಾಡ್ತಾರೆ ಗುರು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಸೊ ನಾನು ಏನು ಅರ್ಥ ಆಯಿತೋ ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದು ಯಾವುದೇ ಥರ ಏನು ಸ್ಕ್ರಿಪ್ಟು ಏನು ಯೋಚನೆ ಮಾಡಿಲ್ಲ ಗುರು. ನಿಮ್ಮ ಹತ್ರ ನಾರ್ಮಲಾಗಿ ಏನು ಮಾತಾಡ್ತಾ ಇದ್ದೀನೋ ಅದು ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ಅವರು ತುಂಬ ಜೆನ್ಯೂನಾಗಿ ಅನಿಸಿದ್ರು ನನಗೆ. ಸೊ ಇರೋ ಮನಸ್ಸಲ್ಲಿ ಏನಿದೆ ಅದು ಹೇಳ್ಬಿಟ್ರು. ಎಲ್ಲರೂ ಏನಕ್ಕೆ ಬರ್ತಾರೆ ಬಿಗ್ ಬಾಸ್ಗೆ, ನಾನು ಸಾಧನೆ ಮಾಡಬೇಕು, ನನ್ನ ಹೆಸರು ಅಲ್ಲ ಗುರು, ದುಡ್ಡು ಮಾಡೋಕ್ಕೆ ಬರೋದು. ಸೊ ಅವ್ರು ಕರೆಕ್ಟಾಗಿ ಹೇಳಿದ್ರೆ ನನಗೆ ತುಂಬ ಜೆನ್ಯೂನ್ ಪರ್ಸನ್ ಅನಿಸ್ತು. ಮತ್ತು ನಮ್ಮ ಕಾಕ್ರೋಚನ್ ಅವ್ರು ಬಂದಿದ್ದರು. ಅವ್ರ ಎಂಟ್ರಿ ಅಂತೂ ಸಕ್ಕತ್ತಾಗಿತ್ತು. ಇನ್ನೇನು ಹೇಳಿ. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ಮುಂದಿನ ವಿಚಾರಗಳು ಮಾತಾಡ್ತಾ ಇರೋಣ. ಪ್ರತಿದಿನ ಒಂದು ಬಿಗ್ ಬಾಸ್ ಬಗ್ಗೆ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕ್ ಮಾಡಿ. ಸೊ ನಾನು ಮಾಡ್ತಾ ಇರೋ ಕಾರಣ ಏನು ಗೊತ್ತಾ, ಸೊ ಈ ಡಾಗ್ ಬ್ರೋ ಬಂದಿದ್ರಲ್ವ, ಡಾಗ್ ಸತೀಶ್ ಅವ್ರು ಬಂದಿದ್ರಲ್ವ, ಸೊ ಆ ಕಾರಣದಿಂದ ನಾನು ಬಿಗ್ ಬಾಸ್ ನೋಡ್ತಾ ಇರೋದು. ಸೊ ನೋಡ್ತೀನಿ, ಪ್ರತಿ ಎಪಿಸೋಡ್ ನೋಡ್ತೀನಿ ಗುರು, ಯಾವುದು ಬಿಡಲ್ಲ. ಪ್ರತಿ ಎಪಿಸೋಡು ನೋಡ್ತೀನಿ, ಪ್ರತಿ ಎಪಿಸೋಡ್ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನನಗೆ ಲೈಕ್ಸು ವ್ಯೂಸ್ಗೋಸ್ಕರ ನಾನು ಮಾಡ್ತಾ ಇರೋದು. ನನಗೆ ಇಷ್ಟ ಆಯಿತು ಈ ಸೀಸನ್. ನನಗೆ ಇಷ್ಟು ತುಂಬ ಒಂದು ಇದಾಗ್ತಾಯಿದೆ. ಈ ಡಾಗ್ ಬಂದಿತ್ತಲ್ವ, ನನಗೆ ಅದಕ್ಕೋಸ್ಕರ ಕನೆಕ್ಟ್ ಆಗಿಬಿಟ್ಟೆ ನಾನು ಈ ಸೀಸನ್ಗೆ. ಸೊ ಪಕ್ಕ ಈ ಸೀಸನ್ ಪೂರ್ತಿ ನೋಡ್ತೀನಿ. ನೋಡಿಬಿಟ್ಟು ಎಲ್ಲ ಒಂದು ಸಣ್ಣ ಒಂದು ಥಿಂಗ್ಸ್ ಎಲ್ಲ ತಿಳ್ಕೊಂಡು ಕ್ಲೀನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇರ್ತೀನಿ. ಈ ಬಾರಿ ಈ 3 ತಿಂಗಳು ಅದೇ, ಇನ್ನು ಬಿಗ್ ಬಾಸ್ದೇ ಮಾತಾಡ್ಕೊಂಡಿದ್ದೋಗೋಣ ನಾವು. ಮತ್ತು ಅದೇ ಥರ ನಮ್ಮ ವ್ಲಾಗ್ಸ್ ಕೂಡ ಬರ್ತದೆ ಅದರ ಜೊತೆ. ಸೊ ನೋಡ್ತಾ ಇರಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಸೊ ಡಾಗ್ಸನ್ನು ಸೇಲ್ ಮಾಡೋದು ಒಂದು ಬಿಸ್ನೆಸ್ ಅಂತೆ. ಡಾಗ್ ಬ್ರೀಡಿಂಗ್ ಅನ್ನೋದು ಒಂದು ಬಿಸ್ನೆಸ್ ಅಂತೆ. ಸೊ ಮತ್ತು ಇವರೇನು ಹೇಳಿದ್ರೆ ಅಂದರೆ, ಡಾಗ್ಸನ್ನು ಸೇಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಾರಂತೆ. ಸೊ ಈ ಡಾಗನ್ನು ನೀವು ಯಾವ ಥರ ಸೇಲ್ ಮಾಡ್ತೀರಾ ಅಂತ ಕೇಳಿದ್ರೆ, ಜನರನ್ನ ನೋಡಿ ಸೇಲ್ ಮಾಡೋದಂತೆ. ಅಂದರೆ ಇವಾಗ ನಾನು ಚೆನ್ನಾಗಿದ್ದೀನಿ, ನನ್ನ ಹತ್ರ ಕಾರಿದೆ, ನನಗೆ ಒಂದು 1 ಕೋಟಿ 2 ಕೋಟಿ ಹೇಳೋದು. ಸೊ ನನ್ನ ಫ್ರೆಂಡು ಒಬ್ಬ ಎಕ್ಸೆಲಲ್ಲಿ ಬರ್ತಾನೆ. ಸೊ ನನ್ನ ಫ್ರೆಂಡು ಇನ್ನೊಬ್ಬ ಒಂದು ಸೈಕಲಲ್ಲಿ ಬರ್ತಾನೆ, ಅವನಿಗೆ ಒಂದು 40,000 30,000.
ಹೇಳೋದು, ಅವ್ನು ಸೈಕಲಲ್ಲಿ ಬಂದಿರೋನಿಗೆ 10,000 ಹೇಳೋದು. ಸೊ ನನಗೆ ಒಂದು 50 ಲಕ್ಷ ಆ ಥರ ಹೇಳೋದು. ಸೊ ಈ ಥರನಂತೆ ಬಿಸ್ನೆಸ್ಸು. ಸೊ ತುಂಬ ಈಸಿನಂತೆ ಇದು, ಸುಮಾರು ಕೋಟಿಗಳೆಲ್ಲ ದುಡಿಬೋದಂತೆ.